ಶಿವಮೊಗ್ಗ ಸಿಟಿಯಲ್ಲಿ ಜಾಲಿ ರೈಡ್ ಹೋಗೋ ಮುನ್ನ ಎಚ್ಚರವಾಗಿರಬೇಕು. ಒಂದ್ ವೇಳೆ ಈ ಐ ಡೋಂಟ್ ಕೇರ್ ಅಂತ ಏನಾದರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿ ಯಥಾವತ್ ಗಾಡಿ ಓಡಿಸಿದ್ರೆ ಪೊಲೀಸರ ಅತಿಥಿ ಆಗ್ತೀರಾ, ಹುಷಾರ್. ಇನ್ನು ಈ ಟ್ಯಾಂಕರ್ ಫುಲ್ ಇದೆ ಅಂತ ಈ ಎಕ್ಸಲೇಟರ್ ರೈಸ್ ಮಾಡಿದ್ರೆ ಕಾಕಿ ಬಿಟ್ರು ಕ್ಯಾಮ್ರಾ ಮಾತ್ರ ಬಿಡಲ್ಲ. ಬಿ ಕೇರ್ಫುಲ್. ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರು ಒಂದು ಹೊಸ ಪ್ರಯೋಗವನ್ನು ಕಂಡುಹಿಡಿದಿರುವಂಥದ್ದು. ವಾಹನ ಸವಾರರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯದ್ವಾ ಗಾಡಿ ಓಡಿಸುವ ಮುನ್ನ ಹುಷಾರ್. ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಫಿಕ್ಸ್. ವಾಹನ ಸವಾರರ ವೇಗಕ್ಕೆ ಕಡಿವಾಣ ಹಾಕಲು ಶಿವಮೊಗ್ಗ ಪೊಲೀಸರು ಮುಂದಾಗಿದ್ದಾರೆ. ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಅಸ್ತ್ರ ಪ್ರಯೋಗಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕೆಲವೆಡೆ ಲಿಮಿಟ್ ಕ್ರಾಸ್ ಮಾಡಿ ಅತಿ ವೇಗವಾಗಿ ಗಾಡಿ ಓಡಿಸ್ತಿರೋರನ್ನ ಪತ್ತೆ ಮಾಡಿ ಈಗಾಗಲೇ ಯದ್ವಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ ವಾಹನ ಸವಾರರ ವಿರುದ್ಧ ಸ್ಪೆಷಲ್ ಡ್ರೈವ್ ನಡೆಸಿ ಕೇಸನ್ನ ದಾಖಲಿಸಿದ್ದಾರೆ. ಈಗ ಆಗಸ್ಟ್ 1ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಪೀಡ್ ವೈಲೇಷನ್ದು ಮುಂಚೆ ಬರೀ ಫೈನಿಂಗ್ ಮಾತ್ರ ಮಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ರೀತಿ ವ್ಯವಸ್ಥೆ ಇದೆ. ಒಂದು ಶಿವಮೊಗ್ಗ ಸಿಟಿ ಕಂಪ್ಲೀಟ್ ಆಗಿ ಈ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ, ನಂಬರ್ ಪ್ಲೇಟ್ ಡಿಟೆಕ್ಷನ್ ಪ್ಲಸ್ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ. ಸೊ ಅದನ್ನು ಕೂಡ ನಾವು ಬಳಸ್ಕೊಂಡು ಫೈನ್ಸ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಸ್ಪೀಡ್ ಡಿಟೆಕ್ಷನ್ ಮಾಡ್ತಕ್ಕಂಥ ಪ್ರತ್ಯೇಕವಾದಂಥ ಮೆಷಿನ್ಸ್ ಕೂಡ ನಮ್ಮಲ್ಲಿ ಇದೆ, ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಇದೆ. ಶಿವಮೊಗ್ಗದಲ್ಲಿ ITMS ಅಂದ್ರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಕಠಿಣ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದ 13 ಸರ್ಕಲ್ ನಲ್ಲಿ 100ಕ್ಕೂ ಹೆಚ್ಚು ಅತ್ಯಾಧುನಿಕ ಕ್ಯಾಮೆರಾಗಳನ್ನ ಅಳವಡಿಸಿರುವುದು ಇಲಾಖೆಗೆ ವರವಾಗಿದೆ. ಸಿಗ್ನಲ್ ಜಂಪ್ ಅನ್ನ ಗಮನಿಸಲು 72 ಕ್ಯಾಮೆರಾಗಳಿದ್ರೆ 30 ಕ್ಯಾಮೆರಾಗಳು ಅತಿ ವೇಗವಾಗಿ ಸಂಚರಿಸುವ ವಾಹನಗಳನ್ನ ಪತ್ತೆ ಮಾಡ್ತಾ ಇವೆ. ಜೊತೆಗೆ 360 ಡಿಗ್ರಿ ಸುತ್ತಲಿನ ದೃಶ್ಯವನ್ನ ಸೆರೆ ಹಿಡಿಯುವಂತಹ ಸ್ಮಾರ್ಟ್ ಫೋನ್ ಕೂಡ ಇಲ್ಲಿರೋದು ವಿಶೇಷ. ಈ ಕ್ಯಾಮೆರಾ ನಿಗದಿಪಡಿಸಿದ ವೇಗ ಮಿತಿ ಮೀರಿದ್ರೆ ಸ್ಪೀಡ್ ಡಿಟೆಕ್ಟರ್ ಮೂಲಕ ಪತ್ತೆ ಹಚ್ಚಿ ವಾಹನ ಮಾಲೀಕರ ನಂಬರ್ಗೆ ಮೆಸೇಜ್ ಕೂಡ ಹೋಗುತ್ತೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಇನ್ಮುಂದೆ ಎಸ್ಕಲೇಟರ್ ರೈಸ್ ಮಾಡೋ ಮುನ್ನ ಎಚ್ಚರ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತ ಪ್ರಕರಣಗಳು ಸಂಭವಿಸುತ್ತಿದೆ. ಹಾಗಾಗಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಈ ಮುಂಜಾಗೃತ ಕ್ರಮವನ್ನು ಮತ್ತು ಉತ್ತಮ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹಾಗೂ ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ ಬೆಂಕಿ ಚೆಂಡನ್ನು ಉಗುಳ್ತಾ ಇದ್ದಾರೆ. ಈ ಮಧ್ಯೆ CM ಮುಂದಿನ ನಡೆ ಬಹಳ ಕುತೂಹಲವನ್ನ ಹೆಚ್ಚಿಸಿದೆ. ನಗರಿಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಡಿಚ್ಚಿ. ಮುಂದಿನ ಹೋರಾಟದ ಕುರಿತು CM ಚರ್ಚೆ. ಸಿದ್ದರಾಮಯ್ಯ CM ಕುರ್ಚಿ ಸೇಫ್ ಆಯಿತು. ಮೂಡಾ ಕೇಸ್ ಬಗ್ಗೆ ಏನು ಅಪ್ಡೇಟ್ ಇಲ್ಲ ಎನ್ನುವಷ್ಟರಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಾಂಬ್ ಸಿಡಿಸಿದ್ರು. ಇದಾದ ಬೆನ್ನಲ್ಲೇ ಮುಂದಿನ ಹೋರಾಟದ ಬಗ್ಗೆ ಸಿದ್ದರಾಮಯ್ಯ ಮ್ಯಾರಥಾನ್ ಮೀಟಿಂಗ್ ನಡೆಸುತ್ತಲೇ ಇದ್ದು ಹೈಕಮಾಂಡ್ ಸಾಥ್ ನೀಡಿದೆ. ಕಾನೂನು ಹೋರಾಟಕ್ಕೆ ಕೈ ಸಜ್ಜು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಅರ್ಜಿದಾರರು ಪ್ರಾಸಿಕ್ಯೂಷನ್ ಅನುಮತಿ ಹಿಡಿದುಕೊಂಡು ಸೆಷನ್ಸ್ ಕೋರ್ಟ್ಗೆ ಹೋಗಿ ತನಿಖೆಗೆ ಆದೇಶ ನೀಡುವಂತೆ ಕೋರುತ್ತಾರೆ. ಅರ್ಜಿದಾರರ ಹೇಳಿಕೆ ದಾಖಲಿಸಿಕೊಂಡ ನಂತರ ಕೋರಿಕೆಯನ್ನು ಪುರಸ್ಕರಿಸಬಹುದು, ಇಲ್ಲವೇ ತಿರಸ್ಕರಿಸಬಹುದು. ಪುರಸ್ಕರಿಸಿದರೆ ಪೊಲೀಸರಿಗೆ ಇಲ್ಲವೇ ಲೋಕಾಯುಕ್ತರಿಗೆ ತನಿಖೆಯನ್ನು ಒಪ್ಪಿಸಬಹುದು. ಬಳಿಕ CM ಹೈಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸುತ್ತಾರೆ. ಅಲ್ಲಿಯೂ ಪ್ರಾಸಿಕ್ಯೂಷನ್ ಅನುಮತಿ ಪುರಸ್ಕರಿಸಿದರೆ ಪ್ರಕರಣ ಖಂಡಿತ ಸುಪ್ರೀಂಗೆ ಹೋಗಬಹುದು. ಸುಪ್ರೀಂನಲ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಪುರಸ್ಕರಿಸಿದರೆ ಪೊಲೀಸ್ ಇಲ್ಲವೇ ಲೋಕಾಯುಕ್ತದಿಂದ ತನಿಖೆ ಶುರುವಾಗುತ್ತದೆ. 2011ರಲ್ಲಿ BSY ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಲಾಗಿತ್ತು. 10 ತಿಂಗಳುಗಳ ನಂತರ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಅದೇ ರೀತಿ ಸಿದ್ದರಾಮಯ್ಯ ವಿಚಾರದಲ್ಲೂ ಆಗುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಏನೆಲ್ಲ ಮಾಡಬಹುದು ಎಂಬುದರ ಬಗ್ಗೆ CM ಚರ್ಚೆ ನಡೆಸುತ್ತಲೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಯಾವ ಹೆಜ್ಜೆ ಇಡಲಿದ್ದಾರೆ ಅನ್ನೋದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು CM ಸಿದ್ದರಾಮಯ್ಯ ಅವರಿಗೆ ಮೂಡಾಮುಳ್ಳು ಚುಚ್ಚಾಗಿದೆ. 14 ಸೈಟ್ಗಳ ಸೀಕ್ರೆಟ್ ಬಗ್ಗೆ ತನಿಖೆಗೆ ರಾಜ್ಯಪಾಲರು ಕಟ್ಟಪ್ಪಣೆಯನ್ನ ಹೊರಡಿಸಿದ್ದು ಆಗಿದೆ. ಇಲ್ಲಿಂದ ಮುಂದೆ ಏನ್ ಆಗಬಹುದು, ಮುಖ್ಯಮಂತ್ರಿಗಳ ಮುಂದಿರುವಂತಹ ಆಯ್ಕೆಗಳು ಏನು ಎಂಬುದನ್ನ ಈ ವರದಿಯಲ್ಲಿ ನೋಡೋಣ. ಮುಖ್ಯಮಂತ್ರಿ ಬುಡಕ್ಕೆ ಮೂಡಾಮುಳ್ಳು. ಸಿದ್ದರಾಮಯ್ಯರಿಗೆ ಫಿಕ್ಸ್ ಆಯ್ತಾ ಉರುಳು.
ರಾಜಕೀಯ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪ, ವಾಗ್ವಾದ, ವಾಕ್ ಸಮರ ಎಲ್ಲವೂ ಕ್ಲೈಮ್ಯಾಕ್ಸ್ಗೆ ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡ ಪ್ರಕರಣವನ್ನ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ. ರಾಜ್ಯಪಾಲರ ಒಂದು ನಡೆ ಸರ್ಕಾರದಲ್ಲೇ ನಡುಕ ಹುಟ್ಟಿಸಿದೆ. ರಾಜ್ಯಪಾಲರ ಈ ನಡೆ ಸರ್ಕಾರದಲ್ಲೇ ನಡುಕ ಹುಟ್ಟಿಸಿದೆ. ಪ್ರಾಸಿಕ್ಯೂಷನ್ ತನಿಖೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅನುಮತಿಯನ್ನ ಕೊಟ್ಟಾಗಿದೆ. ಇಲ್ಲಿಂದ ಮುಂದೆ ಏನ್ ಮಾಡಬೇಕು ಅನ್ನೋ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ. ಇಡೀ ಪ್ರಕರಣ ಮುಂದೆ ಯಾವ ದಿಕ್ಕಿನತ್ತ ಸಾಗಬಹುದು ಅಂತ ನೋಡೋದಾದ್ರೆ, ಮುಂದೇನಾಗುತ್ತೆ ಮೂಡಾ ಕೇಸ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಆಧಾರದ ಮೇಲೆ ಕೋರ್ಟ್ ಮೊರೆ ಹೋಗಲಾಗುತ್ತೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಪೊಲೀಸರು ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲಿಸುವಂತೆ ಆದೇಶಿಸುವ ಸಾಧ್ಯತೆ ಇದೆ. ನಂತರ ಕೇಸ್ ದಾಖಲಿಸುವಂತೆ ಸ್ಪೆಷಲ್ ಕೋರ್ಟ್ ಆದೇಶ ನೀಡಬಹುದು. ಇಷ್ಟೆಲ್ಲ ಆದ್ಮೇಲೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ಆರಂಭಿಸುತ್ತಾರೆ. ಇತ್ತ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಒತ್ತಡ ಆರಂಭ ಆಗುತ್ತೆ. ಇನ್ನು ಇಡೀ ಕೇಸನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಜ್ಜಾಗ್ತಾ ಇದೆ. ಸಿಎಂ ಬೆನ್ನಿಗೆ ನಿಂತ ಸಚಿವರು, ಶಾಸಕರು ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ. ಹಾಗಾದ್ರೆ ಮೂಡಾ ಪ್ರಕರಣವನ್ನ ಮುಖ್ಯಮಂತ್ರಿಗಳು ಯಾವ ರೀತಿ ಎದುರಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಏನ್ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋಗಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಬಹುದು. ನಮಗೆ ಸಂಬಂಧಿಸಿದ ಜಮೀನು ತಗೊಂಡು ಸೈಟ್ ನೀಡಿದ್ದಾರೆ, ಇದರಲ್ಲಿ ನಾನು ಅಧಿಕಾರ ದುರುಪಯೋಗ ಮಾಡಿದ್ದಕ್ಕೆ ಸಾಕ್ಷ್ಯ ಇಲ್ಲ ಅಂತ ವಾದಿಸಬಹುದು. ಜೊತೆಗೆ ರಾಜಕೀಯ ಪ್ರೇರಿತವಾಗಿ ಅನುಮತಿ ನೀಡಲಾಗಿದೆ ಅಂತ ಉಲ್ಲೇಖಿಸಲೂಬಹುದು. ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಮಾಡಬೇಕು ಅಂತ ಮನವಿ ಮಾಡುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಹೈಕೋರ್ಟ್ ಸ್ಟೇ ನೀಡಿದ್ರೆ ಪ್ರಕರಣಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ. ಮೂಡಾ ಕೇಸ್ನ ಪ್ರಾಸಿಕ್ಯೂಷನ್ ಉರುಳು ಎಲ್ಲವನ್ನು ತಿರುಮುರು ಮಾಡೋ ಎಲ್ಲ ಲಕ್ಷಣಗಳು ದಟ್ಟವಾಗ್ತಾ ಇದೆ. ಇಲ್ಲಿಂದ ರಾಜಕೀಯ ಚದುರಂಗದಾಟ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಹಾಗೆ ಕಾಂಗ್ರೆಸ್ ಈಗ ಕೊತ ಕುದಿತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕುಳಿತಿದೆ. ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ ಒಂದ್ ಕಡೆ ಆದ್ರೆ, ಇದರ ಮಧ್ಯೆ ಈಗ ಸಂಕಷ್ಟಕ್ಕೆ ಸಿಲುಕಿ ಮುಖ್ಯಮಂತ್ರಿ ಒದಾಡ್ತಿದ್ದಾರೆ. ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ. ಇದರ ವಿರುದ್ಧ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡುತ್ತೆ. ಬೀದಿ ಇಳಿದು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ.